ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಯಾವುದೇ ಥರದ ಹಿಟ್ಟನ್ನು ಬಳಸದೆ ತುಂಬಾ ಸಾಫ್ಟಾಗಿ ಉಬ್ಬಿ ಬರೋ 10 ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಳ್ಬಹುದಾದಂಥ ಬಿಳಿ ಚಪಾತಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿದಿನ ಒಂದೇ ಥರದ ರೊಟ್ಟಿ ಅಥವಾ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಥರದ ಡಿಫ್ರೆಂಟ್ ಆಗಿರ್ತಕ್ಕಂಥ ಬಿಳಿ ಚಪಾತಿಯನ್ನು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಮುಷ್ಟಿಯಷ್ಟೇ ಮೃದುವಾಗಿ ಬರುತ್ತೆ. ಬೆಳಗ್ಗೆ ಮಾಡಿ ಸಂಜೆವರೆಗೂ ಇಟ್ಟರೂ ಕೂಡ ಇಷ್ಟೇ ಸಾಫ್ಟ್ ಆಗಿರುತ್ತೆ. ಜೊತೆಗೆ ಈ ಚಪಾತಿ ತುಂಬಾ ಚೆನ್ನಾಗಿ ಪದರಾಗಿ ಕೂಡ ಬರುತ್ತೆ. ಇಲ್ಲಿ ನಾವು ಎಣ್ಣೆ, ತುಪ್ಪ, ಬೆಣ್ಣೆ ಅಥವಾ ರೊಟ್ಟಿಗೆ ಹಚ್ಚುವಂಥ ನೀರಿನ ಹಸಿ ಕೂಡ ಹಚ್ಚುವಂಥ ಅವಶ್ಯಕತೆ ಇಲ್ಲ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಸೊ ಬನ್ನಿ ಮಾಡೋ ವಿಧಾನವನ್ನು ನೋಡೋಣ. ಮೊದಲಿಗೆ ಮಿಕ್ಸರ್ ಜಾರ್ಗೆ 1.5 ಬಟ್ಲಾಗುವಷ್ಟು ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಉಪ್ಪಿಟ್ಟು ಮಾಡುವಂಥ ಬಾಂಬೆ ರವೆನ ಬಳಸ್ತಾ ಇರೋದು. ಈಗ ಇದನ್ನು ಸ್ವಲ್ಪ ಮಾತ್ರ ಮಿಕ್ಸಿಲಿ ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ಪೂರ್ತಿ ನುಣ್ಣಗೆ ಪೌಡ್ರ್ ಥರ ಗ್ರೈಂಡ್ ಮಾಡಬೇಕು ಅಂತೇನಿಲ್ಲ. ಚಿರೋಟಿ ರವೆ ಥರ ನಾವೆಲ್ಲ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಒಂದು ವೇಳೆ ನಿಮ್ಮ ಹತ್ರ ಚಿರೋಟಿ ರವೆ ಇದ್ದರೆ ಅದನ್ನೇ ನೀವು ಡೈರೆಕ್ಟಾಗಿ ಬಳಸ್ಬೋದು, ಮತ್ತು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ ಯಾವ ಬಟ್ಲಿಂದ ನಾನು ರವೆ ತೊಗೊಂಡಿದ್ನೋ ಅದೇ ಬಟ್ಲ ಅಳತೆಯಿಂದ 2 ಬಟ್ಲಾಗುವಷ್ಟು ನೀರನ್ನು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1/2 ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನೀರು ಚೆನ್ನಾಗಿ ಕಳಕಳ ಅಂತ ಕುದಿ ಬರೋವರೆಗೂ ಇದನ್ನು ಕಾಯಿಸಿ ತಗೊಳ್ಬೇಕು. ಸೊ ನೋಡಿ, ಇವಾಗ ನೀರು ಕುದಿ ಬರ್ತಾ ಇದೆ. ಈ ಥರ ಕಳಕಳ ನೀರು ಕುದಿ ಬಂದಾಗ ಗ್ರೈಂಡ್ ಮಾಡಿಟ್ಟಿರ್ತಕ್ಕಂಥ ರವೆನ ಸೇರಿಸ್ತಾ ಇದ್ದೀನಿ. 1.5 ಬಟ್ಲಾಗುವಷ್ಟು ರವೆ ಸೇರಿಸಿ ಗ್ಯಾಸ್ ಫ್ಲೇಮನ್ನು ಇವಾಗ ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸತಿ ಬಿಸಿ ನೀರಿನಲ್ಲಿ ರವೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿ ಆ ಒಂದು ಬಾಣಲಿ ಬಿಸಿ ಹಾಗೆ ನೀರಿನ ಬಿಸಿನಲ್ಲಿನೇ ಚೆನ್ನಾಗಿ ರವೆನ ಗಂಟುಗಳು ಇಲ್ಲದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟುಗಳಾಗುತ್ತೆ ಅನ್ನೋ ಟೆನ್ಷನ್ ಬೇಡ. ನಂತರ ನಾವು ಇದನ್ನು ಚೆನ್ನಾಗಿ ಕೈನಿಂದ ನಾದ್ಕೊಳ್ಬೇಕಾಗುತ್ತೆ. ನಾದೋ ಟೈಮ್ನಲ್ಲಿ ಆ ಗಂಟುಗಳೆಲ್ಲವೂ ಕೂಡ ಹೊರಟೋಗುತ್ತೆ. ಬಿಸಿ ನೀರಿನಲ್ಲಿ ಚೆನ್ನಾಗಿ ರವೆನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ನ ನಾನಿಲ್ಲಿ ಆಫ್ ಮಾಡಿದ್ದೀನಿ. ಸೊ ನೋಡಿ, ಇವಾಗ ಈ ಬಿಸಿಲನ್ನೇ ಈ ಥರ ಚಮಚದಿಂದ ಆದಷ್ಟು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಈ ರೀತಿ ರವೆನ ನಾವು ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ರವೆ ಕೂಡ ಆ ಒಂದು ಬಿಸಿಗೆ ಬೆಂದು ಒಂದು ಸ್ವಲ್ಪ ಸಾಫ್ಟಾಗಿ ರೆಡಿ ಆಗುತ್ತೆ. ಪೂರ್ತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಮುಚ್ಚಳದಿಂದ ಮುಚ್ಚಿ ಆ ಒಂದು ಬಾಣಲಿ ಬಿಸಿನಲ್ಲಿನೇ 1 ನಿಮಿಷ ಇದನ್ನು ಹಾಗೆ ಬೇಯೋದಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾಗೋದಕ್ಕೂ ಬಿಡಬಾರ್ದು. ಇನ್ನೂ ಸ್ವಲ್ಪ ಬಿಸಿಯಾಗಿದೆ ಅಂದಾಗಲೇ ಇವಾಗ ಇದನ್ನು ನಾನಿಲ್ಲಿ ಕಿಚನ್ ಕಟ್ಟೆ ಮೇಲೆ ಸೇರಿಸಿ ನಂತರ ಸ್ವಲ್ಪ ಕೈಗೆ ತಣ್ಣೀರನ್ನು ಅಪ್ಲೈ ಮಾಡ್ತಾ ಬಿಸಿ ಇರ್ತಕ್ಕಂಥ ರವೆನ ಚೆನ್ನಾಗಿ ಮೆದುವಾಗಿ ನಾದ್ಕೊಳ್ತಾ ಕಲಿಸ್ತಾ ಹೋಗಬೇಕು. ಇಲ್ಲಿ ಎಕ್ಸ್ಟ್ರಾ ನೀರು ಹಾಕಿ ರವೆನ ತೆಳ್ಳಗೆ ಮಾಡ್ಕೊಳ್ಬಾರ್ದು. ಹಾಗಾಗಿ ಕೈಗೇನೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ಕೊಳ್ತಾ ರವೆನ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ತಾ ನಾದ್ಕೊಳ್ಬೇಕು. ಒಂದು ಸತಿ ರವೆ ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಅಂಗೈನಿಂದ ಚೆನ್ನಾಗಿ ಈ ಥರ ಹಿಟ್ಟನ್ನು ಒತ್ತುತ್ತಾ ಸ್ಮ್ಯಾಶ್ ಮಾಡ್ತಾ ಹಿಟ್ಟು ನಾದೋ ರೀತಿಯಲ್ಲಿ 2ರಿಂದ 3 ನಿಮಿಷ ಇದೇ ಥರ ಚೆನ್ನಾಗಿ ನಾದಬೇಕು. ಈ ರೀತಿ ಹಿಟ್ಟು ಕಲಿಸೋದ್ರಿಂದ ಇಲ್ಲಿ ನಾವು ರವೆ ಬಳಸಿದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಸಾಫ್ಟ್ ಆಗಿರ್ತಕ್ಕಂಥ ಹಿಟ್ಟು ರೆಡಿಯಾಗುತ್ತೆ. ಅಷ್ಟೇ ಅಲ್ಲ, ಚಪಾತಿ ತೀಡಬೇಕಾದ್ರೆ ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಬರೋದಿಲ್ಲ. ಹಾಗೆ ತುಂಬಾ ಸಾಫ್ಟ್ ಆಗಿರ್ತಕ್ಕಂಥ ಉಬ್ಬಿ ಬರುವಂಥ ಪದರಾಗಿರ್ತಕ್ಕಂಥ ಚಪಾತಿನ ರೆಡಿ ಮಾಡ್ಕೊಳ್ಬೋದು. ಒಂದು ವೇಳೆ ಈ ಥರ ನಾದುವಾಗ ಹಿಟ್ಟು ಸ್ವಲ್ಪ ತೆಳ್ಳಗಾಯಿತು ಅಂತ ಅನಿಸಿದ್ರೆ 1 ಅಥವಾ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ನೀವಿಲ್ಲಿ ಸೇರಿಸಿ ಮತ್ತೆ ಚೆನ್ನಾಗಿ ನಾದ್ಕೊಳ್ಬಹುದು. ಸೊ ನೋಡಿ, ಫೈನಲ್ ಆಗಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. 2 ಬಟ್ಲು ಕುದಿಯುವ ನೀರಿಗೆ 1.5 ಬಟ್ಲು ಪುಡಿ ಮಾಡಿದ ರವೆ ಸೇರಿಸಿ ಕೈಗೆ ಸ್ವಲ್ಪನೇ ತಣ್ಣೀರನ್ನು ಅಪ್ಲೈ ಮಾಡ್ಕೊಳ್ತಾ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು. ಈ ಒಂದು ಅಳತೆ ಪರ್ಫೆಕ್ಟ್ ಆಗಿದೆ. ಎಲ್ಲೂ ಕೂಡ ಫೇಲ್ ಆಗೋ ಚಾನ್ಸ್ ಇರೋದಿಲ್ಲ. ಆದರೆ ಒಂದು ವಿಷಯ ಏನಪ್ಪ ಅಂದರೆ ಈ ರೆಸಿಪಿಯಲ್ಲಿ ಹಿಟ್ಟು ಚೆನ್ನಾಗಿ ನಾದೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸ್ವಲ್ಪ ಟೈಮ್ ತಗೊಂಡು ರವೆನ ಚೆನ್ನಾಗಿ ಹದವಾಗಿ ನಾದ್ಕೊಳ್ಳೋದ್ರಿಂದ ಈ ರೀತಿ ಸ್ಮೂತ್ ಆಗಿರ್ತಕ್ಕಂಥ ಹಿಟ್ಟು ರೆಡಿಯಾಗಿ ಮಾಡುವಂಥ ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಚಪಾತಿ ಲಟ್ಟಿಸೋದಕ್ಕೆ ಸ್ವಲ್ಪ ನಾನಿಲ್ಲಿ ಒಣ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು. ಪುನಃ ಆ ಹಿಟ್ಟನ್ನು ಒಂದ್ಸತಿ ಚೆನ್ನಾಗಿ ನಾದ್ಕೊಳ್ತಾನೆ ನಾನಿಲ್ಲಿ ಉಳ್ಳೆನ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಾಡೋದ್ರಿಂದ ಉಳ್ಳೆ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಬರೋದಿಲ್ಲ. ಹಿಟ್ಟು ನಾವು ಕರೆಕ್ಟಾಗಿ ಕಲಸಿದ್ದೀವಿ ಇಲ್ವೋ ಅನ್ನೋದಕ್ಕೂ ಕೂಡ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಈ ರೀತಿ ಉಳ್ಳೆ ಮಾಡಿದಾಗ ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಅನ್ನೋದು ಬಂದಿಲ್ಲ. ಸ್ಮೂತಾಗಿ ಉಳ್ಳೆ ರೆಡಿಯಾಗಿದೆ ಅಂದರೆ ನಾವು ಕಲಸಿರ್ತಕ್ಕಂಥ ಹಿಟ್ಟು ಕರೆಕ್ಟಾಗಿ ಹದವಾಗಿ ಬಂದಿದೆ ಅಂತಲೇ ಅರ್ಥ. ಚಪಾತಿ ಲಟ್ಟಿಸೋದಕ್ಕೆ ಸ್ವಲ್ಪ ನಾನಿಲ್ಲಿ ಒಣ ಅಕ್ಕಿ ಹಿಟ್ಟನ್ನು ಅಪ್ಲೈ ಮಾಡಿ ಲಟ್ಟಿಸ್ತಾ ಇದ್ದೀನಿ. ಇದರಿಂದ ಚಪಾತಿ ತುಂಬಾ ಈಸಿಯಾಗಿ ತಿರುಗುತ್ತೆ, ಅಂಟ್ಕೊಳ್ಳೋದಿಲ್ಲ. ಇಲ್ಲಿ ನಾವು ಎಣ್ಣೆ ಹಚ್ಚಬೇಕು ಬೆಣ್ಣೆ ಹಚ್ಚಬೇಕು ಅಂತೇನಿಲ್ಲ. ಸಿಂಪಲ್ಲಾಗಿ ಜಾಸ್ತಿನೂ ಕೂಡ ಹಿಟ್ಟು ಬೇಡ,
ಲೈಟಾಗಿಯೇ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ತಾ ತೀಡಬಹುದು. ಚಪಾತಿ ಲಟ್ಟಿಸೋ ಹಾಗೆ ಎರಡು ಬದಿಗೂ ತಿರುವು ಹಾಕ್ತಾ ಲಟ್ಟಿಸ್ಬೋದು. ಇಲ್ಲ ಅಂದರೆ ರೊಟ್ಟಿ ಲಟ್ಟಿಸೋ ಹಾಗೆ ಒಂದೇ ಸೈಡಿಂದನೂ ಕೂಡ ಲಟ್ಟಿಸಿ ತಗೊಳ್ಬೋದು. ಸೊ ನೋಡಿ, ಈ ರೀತಿ ಲಟ್ಟಿಸ್ತಿರ್ಬೇಕಾದ್ರೆ ಸ್ವಲ್ಪ ಅದು ತಿರುಗ್ತಾ ಇಲ್ಲ ಅಂದಾಗ ಲೈಟಾಗಿ ಅಕ್ಕಿ ಹಿಟ್ಟನ್ನು ಕೆಳಗಡೆ ಉದುರಿಸಿದ್ರೆ ಸಾಕು, ತುಂಬ ಈಸಿಯಾಗಿ ಚಪಾತಿ ತಿರುಗುತ್ತೆ. ಈ ರೀತಿ ಸ್ವಲ್ಪ ಲೈಟಾಗಿ ದೊಡ್ಡದಾದ್ಮೇಲೆ ನಂತರ ನಾವಿಲ್ಲಿ ದಂಡಿಯಾಗಿ ಈ ಚಪಾತಿನ ತೀಡ್ತಾ ಹೋಗಬೇಕು. ಹಾಗೆ ರವೆ ಕೂಡ ಸ್ವಲ್ಪ ಜಿಗುಟಾಗಿರೋದ್ರಿಂದ ಮತ್ತು ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಈ ಚಪಾತಿನ ಲಟ್ಟಿಸ್ಬೋದು. ಸುತ್ತಲೂ ಎಲ್ಲೂ ಕೂಡ ಕ್ರ್ಯಾಕ್ ಅನ್ನೋದು ಬರೋದಿಲ್ಲ. ಯಾವುದೇ ಹಿಟ್ಟಾಗಲಿ ನಾವು ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಆಗಲಿ ಚಪಾತಿ ಆಗಲಿ ಈ ರೀತಿ ಸ್ಮೂತಾಗಿ ಎಲ್ಲೂ ಕೂಡ ಸೀಳಾಗಲಿ ಕ್ರ್ಯಾಕ್ ಆಗಲಿ ಬರೋದಿಲ್ಲ. ಸೊ ನೋಡಿ, ಇವಾಗ ಒಂದು ಚಪಾತಿ ನಾನಿಲ್ಲಿ ಲಟ್ಟಿಸಿದಾಗಿದೆ. ತೀರ ದಪ್ಪನೂ ಅಲ್ಲ, ತೀರ ತೆಳುವಾಗೂ ಅಲ್ಲ, ಮೀಡಿಯಮ್ ತೆಳುವಾಗಿ ಚಪಾತಿನ ಲಟ್ಟಿಸಿದ್ದೀನಿ. ಸುತ್ತಲೂ ಸ್ವಲ್ಪ ಕೂಡ ಕ್ರ್ಯಾಕ್ ಆಗಲಿ ಅಥವಾ ಸೀಳಾಗಲಿ ಆಗಿಲ್ಲ. ಇವಾಗ ಈ ಲಟ್ಟಿಸಿರ್ತಕ್ಕಂಥ ಚಪಾತಿನ ಡೈರೆಕ್ಟಾಗಿ ಹೆಂಚು ಮೇಲೆ ಕೂಡ ಹಾಕ್ಕೊಳ್ಬೋದು. ಆದರೆ ನಾನಿಲ್ಲಿ ಈ ರೀತಿ ಒಂದು ಪ್ಲೇಟಿಗೆ ತೆಗೆದಿಟ್ಟು ಎಲ್ಲನೂ ಕೂಡ ಒಂದೇ ಸತಿಗೆ ರೆಡಿ ಮಾಡಿಟ್ಟು ನಂತರ ಬೇಯಿಸ್ತಾ ಇದ್ದೀನಿ. ಹೀಗೂ ಕೂಡ ಮಾಡ್ಕೊಳ್ಬೋದು. ಎಲ್ಲ ಚಪಾತಿನೂ ಒಂದೇ ಸತಿ ಲಟ್ಟಿಸಿ ನಂತರ ಬೇಯಿಸ್ತೀನಿ ಅನ್ನೋದಾದರೆ ಲಟ್ಟಿಸಿರ್ತಕ್ಕಂಥ ಚಪಾತಿ ಮೇಲ್ಗಡೆ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ತಟ್ಟೆಯಿಂದ ಮುಚ್ಚಿ ಒಣಗೋದಕ್ಕೆ ಬಿಡಬಾರ್ದು. ಅಂದರೆ ಗಾಳಿಗೆ ಒಣಗೋದಕ್ಕೆ ಬಿಡಬಾರ್ದು. ಚಪಾತಿ ಒಣಗಿಬಿಟ್ರೆ ಬೇಯಿಸುವಾಗ ಚೆನ್ನಾಗಿ ಉಬ್ಬಿ ಬರೋದಿಲ್ಲ ಮತ್ತು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ 2 ಚಪಾತಿನ ಲಟ್ಟಿಸಿ ತೋರಿಸಿದ್ದೀನಿ. ಇದೇ ರೀತಿ ಪ್ರತಿ ಚಪಾತಿನೂ ಕೂಡ ಎಲ್ಲೂ ಕೂಡ ಕ್ರ್ಯಾಕ್ ಬರದೇ ಇರೋ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೋದು. ನೋಡಿ, ಮೀಡಿಯಮ್ ತೆಳುವಾಗಿಯೇ ಈ ಚಪಾತಿನೂ ಕೂಡ ಲಟ್ಟಿಸಿ ನಂತರ ಈ ಥರ ಕೈ ಮೇಲೆ ತಗೊಂಡು ಡೈರೆಕ್ಟಾಗಿ ಕಾದಿರ್ತಕ್ಕಂಥ ಹೆಂಚು ಮೇಲೆ ಹಾಕ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಸ್ವಲ್ಪ ಜಾಸ್ತಿ ಊರಿನಲ್ಲಿಟ್ಟೇ ಚಪಾತಿನ ಬೇಯಿಸಬೇಕಾಗುತ್ತೆ. ಚಪಾತಿ ಹಾಕಾದ್ಮೇಲೆ ಜಾಸ್ತಿ ಹೊತ್ತು ಬೇಯೋದಕ್ಕೆ ಬಿಡಬಾರ್ದು. ಮೇಲ್ಭಾಗ ಸ್ವಲ್ಪ ಲೈಟಾಗಿ ಬೆಂದಿದೆ ಅಂದಾಗಲೇ ಇನ್ನೊಂದು ಬದಿಗೆ ತಿರುವು ಹಾಕಿ ಬೇಯಿಸ್ತಾ ಇದ್ದೀನಿ. ಸೊ ಇನ್ನೊಂದು ಬದಿಗೂ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ನಲ್ಲಿಟ್ಟು. ಇವಾಗ ಪುನಃ ತಿರುವು ಹಾಕ್ತಾ ಇದ್ದೀನಿ. ಸೊ ನೋಡಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ. ಇದಕ್ಕೆ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ಅಥವಾ ರೊಟ್ಟಿಗೆ ಹಚ್ಚುವಂತಹ ತಣ್ಣೀರಿನ ಹಸಿ ಆಗಲಿ ಹಚ್ಚೋ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ರೀತಿ ಉಬ್ಬಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಸೊ ನಿಮಗೆ ಎಲ್ಲಿ ಬೆಂದಿಲ್ಲ ಅಂತ ಅನಿಸುತ್ತೋ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಲೈಟಾಗಿ ಪ್ರೆಸ್ ಮಾಡ್ತಾ ಚಪಾತಿನ ಬೇಯಿಸ್ಬೋದು. ಇವಾಗ ಇನ್ನೊಂದು ಚಪಾತಿನೂ ಕೂಡ ನಾನಿಲ್ಲಿ ಬೇಯಿಸಿ ತೋರಿಸ್ತಾ ಇದ್ದೀನಿ. ಅಂದರೆ ಪ್ರತಿ ಚಪಾತಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಚಪಾತಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬಿಡಬೇಡಿ. ಮೇಲ್ಭಾಗ ಸ್ವಲ್ಪ ಲೈಟಾಗಿ ಬೆಂದಾಗ್ಲೇ ತಿರುವು ಹಾಕೊಂಡ್ಬಿಡಿ. ಇವಾಗ ಇನ್ನೊಂದು ಬದಿಗೆ ತಿರುವು ಹಾಕಿದ ಮೇಲೆ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಮತ್ತೆ ನಾನಿಲ್ಲಿ ತಿರುವು ಹಾಕ್ತಾ ಇದ್ದೀನಿ. 1 ನಿಮಿಷ ಚೆನ್ನಾಗಿ ಬೇಯಿಸಿದ್ದಾದಮೇಲೆ ಯಾವ ಥರ ಉಬ್ಬುತ್ತಾ ಇದೆ ಅಂತ. ಈ ರೀತಿ ಚಪಾತಿ ಉಬ್ಬಿ ಬರ್ತಾ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ಗೋಧಿ ಹಿಟ್ಟಿನ ಚಪಾತಿ ಮಾಡೋ ಥರ ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಮಾಡಬೇಕು ಅಂತೇನಿಲ್ಲ. ಸಿಂಪಲ್ಲಾಗಿ ನಾವು ರೊಟ್ಟಿ ಥರನೇ ಈ ಚಪಾತಿನ ಲಟ್ಟಿಸಿದ್ರೆ ಸಾಕು, ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ಥರ ರೊಟ್ಟಿ ಥರ ಲಟ್ಟಿಸುವಾಗ ತೀರ ತೆಳ್ಳಿಗೆ ತೀರ ದಪ್ಪದಾಗಿ ಲಟ್ಟಿಸಿದ್ರೂ ಕೂಡ ಅಷ್ಟು ಚೆನ್ನಾಗಿ ಉಬ್ಬಿ ಬರೋದಿಲ್ಲ. ಇದೇ ಥರ ಎಲ್ಲ ಚಪಾತಿನೂ ಕೂಡ ಬೇಯಿಸಿದ್ದಾಗಿದೆ. ಸೊ ನೋಡಿ, ರವೆಯಿಂದ ಮಾಡಿರ್ತಕ್ಕಂಥ ಸಾಫ್ಟ್ ಆಗಿರ್ತಕ್ಕಂಥ ಬಿಳಿ ಚಪಾತಿ ಅಥವಾ ರವೆ ಚಪಾತಿ ಅಂತಲೂ ಕೂಡ ಹೇಳ್ಬೋದು. ನೋಡಿ ಯಾವ ಥರ ಸಾಫ್ಟಾಗಿ ಕೂಡ ಬಂದಿದೆ ಅಂತ. ಮುಷ್ಟಿಯಷ್ಟೇ ಮೃದುವಾಗಿರ್ತಕ್ಕಂಥ ಈ ಬಿಳಿ ಚಪಾತಿ ಬೆಳಿಗ್ಗೆ ಮಾಡಿ ಸಂಜೆವರೆಗೂ ಇಟ್ಟರೂ ಕೂಡ ಇಷ್ಟೇ ಸಾಫ್ಟಾಗಿರುತ್ತೆ. ಹಾಗೆ ಪದರಾಗೂ ಕೂಡ ಬಂದಿದೆ. ಬಿಸಿ ಇರುವಾಗಲೇ ಕೊಟ್ಟರೆ ಒಬ್ಬರೇ ಒಂದು 3ರಿಂದ 4 ಚಪಾತಿನ ಊಟ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಹೀರೆಕಾಯಿ ಬದನೆಕಾಯಿ ಎಣ್ಗಾಯಿ ಅಥವಾ ಪನ್ನೀರ್ ಕೂರ್ಮಾ, ಪನ್ನೀರ್ ಬಟರ್ ಮಸಾಲ, ಇಲ್ಲ ನಿಮ್ಮ ಇಷ್ಟದ ಕೂರ್ಮಾ, ದಾಲು, ಸಿಂಪಲ್ಲಾಗಿ ಗ್ರೇವಿ ಥರದ ಪಲ್ಯಗಳ ಜೊತೆಗೆ ಈ ಒಂದು ರವೆ ಚಪಾತಿನ ಸರ್ವ್ ಮಾಡ್ಬೋದು. ನೋಡಿ ಯಾವ ಥರ ಸಾಫ್ಟಾಗಿದೆ ಅಂದರೆ 2 ಬೆಳೆಯಿಂದ ಈಸಿಯಾಗಿ ಕಟ್ ಮಾಡ್ಬೋದು, ಅಷ್ಟು ಸಾಫ್ಟಾಗಿದೆ. ಯಾವಾಗಲೂ ಒಂದೇ ಥರದ ರೊಟ್ಟಿ ಚಪಾತಿ ತಿಂದು ಬೇಜಾರಾದಾಗ ಒಂದ್ಸತಿ ಈ ರವೆ ಚಪಾತಿನೂ ಕೂಡ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಈ ಬಿಳಿ ಚಪಾತಿ ಅಥವಾ ರವೆ ಚಪಾತಿ ರೆಸಿಪಿ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ರೆಸಿಪಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು.